ಬಿಜೆಪಿ ಪ್ರತಿಭಟನೆಗೆ ಸಚಿವ ಶಿವಾನಂದ ಪಾಟೀಲ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇದು ರೈತರ ಹೋರಾಟ ಅಲ್ಲ, ಬಿಜೆಪಿ ಹೋರಾಟ ಅಂತ ಹೇಳಿ ರೈತರ ಸಮಸ್ಯೆ ಬಗೆಹರಿಸಿದ್ದೇವೆ. ವಿಜಯೋತ್ಸವವನ್ನು ಕೂಡ ರೈತರು ಆಚರಿಸಿದ್ದಾರೆ. ಮೆಕ್ಕೆಜೋಳ ಕಬ್ಬು ಬೆಳೆಗಾರರ ಪ್ರತಿಭಟನೆ ಕೂಡ ಅಂತ್ಯ ಆಗಿದೆ. ರಾಜ್ಯಾಧ್ಯಕ್ಷರು ಮೋದಿ ಅವರಿಗೆ ಹೋಗಿ ಮನವಿ ಮಾಡಲಿ, ಸರ್ಕಾರದ ಮೇಲೆ ಸುಮ್ಮನೆ ಗೂಬೆ ಕೂರಿಸುವ ಕೆಲಸ ಮಾಡ್ತಿದ್ದಾರಂತ ಶಿವಾನಂದ ಪಾಟೀಲ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಸಚಿವ ಶಿವಾನಂದ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಬಿಜೆಪಿಯವರು ನಿಮ್ಮ ವಿರುದ್ಧ ಪ್ರತಿಭಟನೆಗೆ ರೈತರನ್ನ ಕರ್ಕೊಂಡ್ಬಂದು ಸುವರ್ಣಸೌಧದ ಮುಂದೆ ಮುತ್ತಿಗೆ ಹಾಕೋದಕ್ಕೆ ಮುಂದಾಗಿದೆ. ಅದು ರೈತರ ಹೋರಾಟ ಅಲ್ಲ, ಅದು ಬಿಜೆಪಿ ಹೋರಾಟ ಅಂತೇಳಿ. ರೈತರು ಎರಡು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡು ತೃಪ್ತಿಯಾಗಿ ವಿಜಯೋತ್ಸವ ಆಚರಣೆ ಮಾಡಿದ್ದಾರೆ. ಮೆಕ್ಕೆಜೋಳದ ರೈತರು ಇರ್ಬೋದು, ಕಬ್ಬಿನ ರೈತರು ಇರ್ಬೋದು. ಇದೆಲ್ಲ ಬಿಜೆಪಿ ಪರ ಇರ್ತಕ್ಕಂಥ ಜನರನ್ನು ಕರ್ಕೊಂಡ್ಬಂದು ಅವ್ರು ಮಾಡ್ತಾ ಇರ್ತಕ್ಕಂಥ ಹೋರಾಟ. ಅದು ರೈತರ ಹೋರಾಟ ಆಗೋದಿಲ್ಲ. ರೈತರ ಸಮಸ್ಯೆಗೆ ಆಲಿಸಬೇಕಾಗಿತ್ತು ಅಂದರೆ ಅದಕ್ಕೆಲ್ಲ ಪರಿಹಾರ ಸಿಗ್ತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿ. ಅಲ್ಲಿ ಹೋಗಿ ಕೇಳಿ. ಅವರಲ್ಲಿ 19 ಜನ MP ಗಳಿದ್ದಾರೆ ಮತ್ತು ಸುದಯದಿಂದ ಅವರ ಇವತ್ತು ರಾಜ್ಯಾಧ್ಯಕ್ಷರು ಕೂಡ ಇವತ್ತು ಹೋಗಿ ಮೋದಿಯವರಿಗೆ ಮನವರಿಕೆ ಮಾಡಿಕೊಟ್ರೆ ಖಂಡಿತ ಕರ್ನಾಟಕದ ರೈತರಿಗೆ ಅವ್ರು ಸಹಾಯ ಮಾಡ್ದಂಗೆ ಆಗ್ತದೆ. ಆ ದಿಸೆಯಲ್ಲಿ ಸಂಪೂರ್ಣ ಬಿಜೆಪಿ ವಿಫಲ ಆಗಿದೆ. ಸರ್, ಈಗ ಬಿಜೆಪಿಯವರು ಹೇಳುವಂಥದ್ದು ಕಬ್ಬಿನ ವಿಚಾರವಾಗಿ ನಾವು ಹೋಗಿ ಧರಣಿಯನ್ನ ಮಾಡಿದ್ವಿ, ಈಗ ಮೆಕ್ಕೆಜೋಳದ ವಿಚಾರವಾಗೂ ಕೂಡ ರೈತರ ಪರವಾಗಿ ನಾವು ನಿಲ್ತೀವಿ. ಹಾಗಾದ್ರೆ ಖರೀದಿ ಮಾಡ್ಕೊಂಡು ಕೇಂದ್ರ ಸರ್ಕಾರ ತೆಗೆದುಕೊಂಡು ಹೋಗಲಿ. ನಾಳೆನೇ ಅವ್ರು ಎಷ್ಟು ಬೇಡ್ತಾರೆ ಅಷ್ಟು ಕೊಡ್ತೀವಿ. 55 ಲಕ್ಷ ಮೆಟ್ರಿಕ್ ಟನ್ ಇವತ್ತು ಉತ್ಪಾದನೆ ಆಗಿದೆ ಮೆಕ್ಕೆಜೋಳ. ಬೇಕಾದ್ರೆ ನಾಳೆನೇ ಕೊಡ್ತೀವಿ ಕೇಂದ್ರ ಸರ್ಕಾರಕ್ಕೆ. ಅವರು ಒಯ್ತಕ್ಕಂಥ ಜವಾಬ್ದಾರಿ ನಿರ್ವಹಿಸಲಿ ಅಷ್ಟೇ ನಮ್ಮ ಬೇಡಿಕೆ, ಬೇರೆ ಏನಿಲ್ಲ. ಅವ್ರು ಎಷ್ಟು ತಗೊಳ್ತಾರೆ ಅಷ್ಟು ಅವ್ರ ನಫೆಡ್ನಿಂದ ತಗೊಳ್ಳಿ, NCCFನಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.